ಸೀಕ್ರೆಟ್ ಪತ್ನಿಗೆ ವಿಷ ಇಕ್ಕಿ ಕೊಂದಿದ್ದಾನೆ ಪಾಗಲ್ ಆಟೋ ಚಾಲಕ. ಮದುವೆಯಾಗಿ 6 ವರ್ಷದ ಮಗನಿದ್ರು ಕೂಡ ಗುಪ್ತ ಮ್ಯಾರೇಜ್ ಇದು. ಸೀಕ್ರೆಟ್ ಪತ್ನಿಗೆ ವಿಷ ಇಕ್ಕಿ ಕೊಂದಿರೋದು ಪಾಗಲ್ ಹಂತಕ. ಈತನಿಗೆ ಮದುವೆ ಆಗಿತ್ತು, 6 ವರ್ಷದ ಮಗು ಕೂಡ ಇತ್ತು. ಆದ್ರೂ ಮತ್ತೊಂದು ಮದುವೆ. ವಿವಾಹಿತ ಆಟೋ ಚಾಲಕನನ್ನ ವರಿಸಿ ಹೆಣವಾಗಿದ್ದಾಳೆ ಯುವತಿ. ಆಟೋ ಚಾಲಕ ಚಂದ್ರಶೇಖರ್ನಿಂದ ಸೀಕ್ರೆಟ್ ಪತ್ನಿ ಭವಾನಿಯ ಹತ್ಯೆ ಆಗಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಆತ ವೃತ್ತಿಯಲ್ಲಿ ಆಟೋ ಚಾಲಕ. ಮುಂಚೆ ಮದುವೆ ಆಗಿತ್ತು, 6 ವರ್ಷದ ಮಗು ಕೂಡ ಆತನಿಗಿತ್ತು. ಆದರೆ ಮತ್ತೊಂದು ಹುಡುಗಿಯ ಸಾವಾಸಕ್ಕೆ ಆತ ಬಿದ್ದಿದ್ದ. ಅವಳ ಜೊತೆಯಲ್ಲಿ ಸೀಕ್ರೆಟ್ ಮ್ಯಾರೇಜ್ ಆಗಿದ್ದ. ನೋಡ್ತಾ ಇರಬಹುದು, ಒಂದು ಕಡೆಯಲ್ಲಿ ಸೀಕ್ರೆಟ್ ಮ್ಯಾರೇಜ್ ಆಗಿ ಇಬ್ರು ಒಟ್ಟಿಗೆ ವಾಸ ಇದ್ರು. ಹಾಗೇನೆ ಮೃತ ಭವಾನಿಯ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಬೆಂಗಳೂರಿನ ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಹಾಗಾದ್ರೆ ಇಲ್ಲಿ ಆಗಿದ್ದೇನು? 10 ವರ್ಷಗಳ ಹಿಂದೆ ಚಂದ್ರಶೇಖರ್ ಅಲಿಯಾಸ್ ಚಂದನ್ಗೆ ಮದುವೆ ಆಗಿತ್ತು. 6 ವರ್ಷದ ಮಗನಿದ್ರು ಭವಾನಿ ಜೊತೆಗೆ ಚಂದ್ರಶೇಖರ್ ಪ್ರೇಮ ಕಹಾನಿ ಜೋರಾಗಿತ್ತು. 1 ವರ್ಷದ ಹಿಂದೆ ಗುಟ್ಟಾಗಿ ಭವಾನಿ ಮತ್ತು ಚಂದ್ರಶೇಖರ್ ಮದುವೆ ಆಗ್ತಾರೆ. ಇಬ್ಬರಿಗೂ ಸೀಕ್ರೆಟ್ ಮ್ಯಾರೇಜ್ ಆಗುತ್ತೆ. ಇತ್ತ ಮದುವೆಗೆ ಸಿದ್ಧತೆಯನ್ನ ಭವಾನಿ ಕುಟುಂಬಸ್ಥರು ಮಾಡ್ಕೊಂಡಿರ್ತಾರೆ. ಇದೇ ವಿಚಾರಕ್ಕೆ ಚಂದ್ರಶೇಖರ್ ಮತ್ತು ಭವಾನಿ ನಡುವೆ ಜಗಳ ಆಗುತ್ತೆ. ಮದುವೆ ವಾರ್ಷಿಕೋತ್ಸವದ ಪೋಸ್ಟ್ ಅನ್ನು ಹಾಕಿದ್ದಾನೆ ಚಂದ್ರಶೇಖರ್. ಪೋಸ್ಟ್ ನೋಡಿ ಗಾಬರಿಗೊಂಡು ಯುವತಿಗೆ ಪೋಷಕರು ಕರೆ ಮಾಡಿದ್ದಾರೆ. ಪೋಷಕರಿಗೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಆತ್ಮಹತ್ಯೆಯ ನಿರ್ಧಾರ. ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತೇಳಿ ಚಂದನ್ ಮತ್ತು ಭವಾನಿ ನಿರ್ಧಾರವನ್ನ ಮಾಡಿದ್ದಾರೆ. ಭವಾನಿಗೆ ವಿಷ ಕುಡಿಸಿ ಕತ್ತು ಹಿಸುಕಿ ಕೊಂದಿದ್ದಾನೆ ಪಾಗಲ್ ಚಂದನ್. ಬಳಿಕ ಮೈ ಮೇಲೆ ವಿಷವನ್ನ ಚೆಲ್ಲಿಕೊಂಡು ಆತ್ಮಹತ್ಯೆಯ ನಾಟಕವಾಡಿದ್ದಾನೆ. ಮಗಳು ಕರೆ ಸ್ವೀಕಾರ ಇದ್ದಾಗ ಕಾಲ್ ರಿಸೀವ್ ಮಾಡಲಿಲ್ಲ ಮಗಳು. ಓನರ್ಗೆ ಕರೆ ಮಾಡಿದ್ದಾರೆ ಕುಟುಂಬಸ್ಥರು. ಆಗ ಘಟನೆ ಬಗ್ಗೆ ಮಾಹಿತಿ ಸಿಗುತ್ತೆ. ಬೆಂಗಳೂರು ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಹಾಗೆಯೇ ಈತನ ಹೆಸರು ಚಂದ್ರಶೇಖರ್ ಅಲಿಯಾಸ್ ಚಂದನ್ ಅಂತೇಳಿ, ಯುವತಿ ಹೆಸರು ಭವಾನಿ. ಇಬ್ಬರು ಕೂಡ ಸೀಕ್ರೆಟ್ ಆಗಿ ಮದುವೆ ಆಗಿದ್ರು. ಆದರೆ ಭವಾನಿ ಮನೆಯಲ್ಲಿ ಮದುವೆಗೆ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿಕೊಳ್ತಾ ಇದ್ರು. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಚಂದ್ರಶೇಖರ್ ಮುನಿಸ್ಕೊಂಡಿದ್ದ. ಇಬ್ಬರು ಕೂಡ ಗುಟ್ಟಾಗಿ ಮದುವೆ ಆಗಿದ್ರು. ಹಾಗೆಯೇ ಆತ್ಮಹತ್ಯೆಯ ನಿರ್ಧಾರಕ್ಕೂ ಕೂಡ ಬಂದಿದ್ರು ಎನ್ನುವ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಇಲ್ಲಿ ಚಂದ್ರಶೇಖರ್ ಅಲಿಯಾಸ್ ಚಂದನ್ಗೆ ಮೊದಲೇ ಮದುವೆ ಆಗಿತ್ತು ಎನ್ನುವಂಥ ವಿಚಾರ ಭವಾನಿ ಗೊತ್ತಿರಲಿಲ್ವಾ? ಹಾಗೆಯೇ ಭವಾನಿ ಮತ್ತು ಚಂದ್ರಶೇಖರ್ ಯಾಕೆ ನಿರ್ಧಾರಕ್ಕೆ ಬಂದರು? ಇನ್ನೊಂದು ಕಡೆಯಲ್ಲಿ ಚಂದ್ರಶೇಖರ್ನ ಮೊದಲ ಪತ್ನಿ ಎಲ್ಲಿ ಹೋಗಿದ್ರು? ಸಂಪತ್, ಏನು ಬ್ಯಾಡರಹಳ್ಳಿ ಸಮೀಪದ ತಿಗರಳ ಪಾಳ್ಯದಲ್ಲಿ ಭವಾನಿ ಅನ್ನೋ ಮಹಿಳೆಯ ಕೊಲೆ ಆಗಿರುವಂಥದ್ದು. ಏನು ಚಂದನ್ ಅಲಿಯಾಸ್ ಚಂದ್ರಶೇಖರ್ ಹಾಗೆ ಭವಾನಿ ಇಬ್ರು ಕೂಡ ಪ್ರೀತಿಯನ್ನ ಮಾಡ್ತಾ ಇದ್ರು. ಕಳೆದ 1 ವರ್ಷದ ಹಿಂದೆಯೇ ಇಬ್ರು ಗುಟ್ಟಾಗಿ ಕೂಡ ಮದುವೆಯನ್ನ ಆಗಿದ್ರು. ಆದ್ರೆ ಈ ಚಂದನ್ಗೆ ಮದುವೆ ಆಗಿ 10 ವರ್ಷಗಳು ಕೂಡ ಕಳೆದಿದ್ವು. ಜೊತೆಗೆ 6 ವರ್ಷದ ಮುದ್ದಾದ ಮಗನು ಕೂಡ ಈ ಚಂದ್ರಶೇಖರ್ಗೆ ಇದ್ದ. ಆದ್ರೂ ಕೂಡ ಈ ಒಂದು ಮೊದಲ ಮದುವೆಯನ್ನ ಮುಚ್ಚಿಟ್ಟು ಭವಾನಿ ಜೊತೆಗೆ ಪ್ರೀತಿಯಲ್ಲಿ ಇರ್ತಾನೆ. ಪ್ರೀತಿ ಆದ ನಂತರದಲ್ಲಿ ಇಬ್ಬರು ಕೂಡ ಗುಟ್ಟಾಗಿ ಮದುವೆ ಆಗ್ತಾರೆ. ಈ ವಿಷಯ ಭವಾನಿ ಅವರ ಕುಟುಂಬಸ್ಥರಿಗೂ ಕೂಡ ಮದುವೆ ಆಗಿರುವಂತಹ ವಿಚಾರ ಗೊತ್ತಿರೋದಿಲ್ಲ. ಈ ಒಂದು ಕೆಲವು ದಿನಗಳ ಹಿಂದೆ ಭವಾನಿಗೂ ಕೂಡ ಮದುವೆಯನ್ನ ಮಾಡೋದಕ್ಕೆ ಅವರ ಮನೆಯವರು ಕೂಡ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ. ಹುಡುಗನನ್ನು ಕೂಡ ಸೆಟ್ ಮಾಡಿ ಎಂಗೇಜ್ಮೆಂಟ್ ಹತ್ತಿರ ಕೂಡ ಇರುತ್ತೆ. ಅದಾದ ನಂತರದಲ್ಲಿ ಭವಾನಿ ಹೇಳ್ತಾಳೆ, ನನಗೆ ಮದುವೆ ನಿಶ್ಚಿತ ಆಗ್ತಾ ಇದೆ, ಮನೆಯವರು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಭವಾನಿ ಈ ಚಂದ್ರಶೇಖರ್ಗೆ ಹೇಳ್ತಾಳೆ. ಅದಾದ ನಂತರದಲ್ಲಿ ಚಂದ್ರಶೇಖರ್ ಏನ್ ಮಾಡ್ತಾನೆ, ಇಬ್ಬರು ಕೂಡ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಬ್ಬರು ಕೂಡ ವಿಷ ಕುಡಿಯುವಂತಹ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಪ್ಲಾನ್ ಅನ್ನ ಮಾಡ್ಕೊಂಡು ಇಬ್ಬರು ಕೂಡ ಮೊದಲಿಗೆ ಭವಾನಿ ವಿಷವನ್ನ ಕುಡಿತಾಳೆ. ವಿಷವನ್ನ ಕುಡಿದ ನಂತರದಲ್ಲಿ ಅವಳು ವಾಮಿಟ್ ಅನ್ನ ಮಾಡ್ಕೊಳ್ತಾಳೆ. ಅದಾದ ನಂತರದಲ್ಲಿ ಚಂದ್ರಶೇಖರ್ ಏನ್ ಮಾಡ್ತಾನೆ, ವಿಷವನ್ನ ಆಕೆಗೆ ಕುಡಿಸಿ ಆ ನಂತರದಲ್ಲಿ ಈತನು ಕೂಡ ಕುಡಿಯೋದಕ್ಕೆ ಮುಂದಾಗ್ತಾನೆ. ಅದಕ್ಕೂ ಮುಂಚೆ ಈತ ಇನ್ಸ್ಟಾಗ್ರಾಮ್ ನಲ್ಲಿ ಭವಾನಿ ಹಾಗೆ
ಈತ ಮದುವೆ ಆಗಿರುವಂತಹ ಒಂದು ಫೋಟೋವನ್ನ ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕ್ತಾನೆ. ಈ ಒಂದು ಫೋಟೋವನ್ನ ಭವಾನಿ ಅವರ ತಂದೆ ನೋಡ್ತಾರೆ. ತಂದೆ ನೋಡಿ ಮಗಳಿಗೆ ಕಾಲ್ ಮಾಡುವಂತಹ ಸಂದರ್ಭದಲ್ಲಿ ಈಕೆ ಕಾಲನ್ನ ಕೂಡ ಪಿಕ್ ಮಾಡೋದಿಲ್ಲ. ಹಾಗಾಗಿ ಆ ಒಂದು ಮನೆ ಓನರ್ಗೆ ಕಾಲ್ ಮಾಡಿ ಈ ತರ ನನ್ನ ಮಗಳು ಕಾಲನ್ನ ಪಿಕ್ ಮಾಡ್ತಾ ಇಲ್ಲ, ಹೋಗಿ ಸ್ವಲ್ಪ ಮನೆ ಒಳಗಡೆ ನೋಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಓನರ್ ಕೂಡ ಮನೆ ಒಳಗಡೆ ಹೋಗಿ ನೋಡ್ತಾರೆ. ಆಗ ಏನು ಚಂದ್ರಶೇಖರ್ ಏನಿರ್ತಾನೆ ಆತ ವಿಷವನ್ನ ಸೇವಿಸಿ ಒದ್ದಾಡ್ತಾ ಇರ್ತಾನೆ. ಇತ್ತ ಮಗಳು ಕೂಡ ಸಾವನ್ನಪ್ಪಿರ್ತಾಳೆ. ಸದ್ಯ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಆರೋಪಿ ಚಂದ್ರಶೇಖರ್ ಅಲಿಯಾಸ್ ಚಂದನ್ ಇದೀಗ ಪೊಲೀಸರು ಅರೆಸ್ಟ್ ಮಾಡಿ ಆಸ್ಪತ್ರೆಗೆ ಕೂಡ ದಾಖಲಿಸಿರುವಂತದ್ದು. ಏನೇ ಆಗ್ಲಿ, ಆದ್ರೆ ಮೊದಲ ಮದುವೆ ಹಾಗೇನೂ ಕೂಡ ಈತ ಮತ್ತೊಬ್ಬರ ಜೊತೆ ಪ್ರೀತಿಯಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಆಕೆಗೆ ವಿಷವನ್ನ ಕೊಡಿಸಿ ಆಕೆಯನ್ನ ಸಾಯಿಸುವಂತ ಕೃತ್ಯಕ್ಕೆ ಮುಂದಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಸುಚಿತ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.